ಶಿರಾನಗರದ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಫೆಬ್ರವರಿ 28ರ ಶನಿವಾರ ಮಾತೃ ಸತ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿರಾನಗರದ ಸವಿನಯ ಆಸ್ಪತ್ರೆಯ ಖ್ಯಾತ ಮಕ್ಕಳ ವೈದ್ಯ ಡಾಕ್ಟರ್ ವಿನಯ್ ಕುಮಾರ್, ತಂದೆ ತಾಯಿಗಳ ಒತ್ತಡದ ಕೆಲಸದ ನಡುವೆ ಮಕ್ಕಳ ಕಡೆಗೆ ಹೆಚ್ಚಿಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಕಾರ್ಯಕ್ರಮಗಳಿಂದ ತಾಯಿ ಮತ್ತು ಮಕ್ಕಳ ಬಾಂಧವ್ಯ ಹೆಚ್ಚುತ್ತದೆ ಹಾಗೂ ಮಗುವಿಗೆ ತಾಯಿಯ ಶ್ರಮ ಮತ್ತು ತ್ಯಾಗದ ಅರಿವಾಗುತ್ತದೆ ಎಂದು ಹೇಳಿದರು. ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಂದ ತಾಯಂದಿರಿಗೆ ಪಾದಪೂಜೆ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಾಹಿತ್ಯ, ಶಾಲೆಯ ಚೇರ್ಮನ್ ಸಂಜಯ್ ಎಸ್ ಗೌಡ, ಕಾರ್ಯದರ್ಶಿ ಕಪಿಲ್ ದೇವ್, ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಸಮಾರಂಭ ಏನ್ ಮಾತೃ ಸತ್ಕಾರ ಅಂತ ಇದೆಯಲ್ಲ, ಇಟ್ ಇಸ್ ವೆರಿ ಯೂನಿಕ್ ಈ ಜನರೇಷನ್ ಗೆ ಆಕ್ಚುಲಿ, ಬಟ್ ಇಟ್ ಶುಡ್ ಬಿ ಲೈಕ್ ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲ ತಾಯಿಗಳು ಏನು ತ್ಯಾಗ ಮಾಡ್ತಾರೆ, ಏನು ತಾಯಿಗಳ ರೋಲ್ ಮಾಡೆಲ್ ಆಗಿರ್ತಾರೆ ಮಕ್ಕಳಿಗೆ, ಎಲ್ಲರಿಗೂ ತಿಳಿದಂತದ್ದೆ. ಇಟ್ಸ್ ಲೈಕ್ ಓಪನ್ ಸೀಕ್ರೆಟ್ ತರ. ಬಟ್ ಯಾರು ಅದಕ್ಕೆ ಅಷ್ಟು ಗಮನ ಕೊಡಲ್ಲ, ಅದಕ್ಕೆ ಎಷ್ಟು ಮಹತ್ವ ಸಿಗ್ಬೇಕು ಅದು ಮನೆಯಲ್ಲೂ ಸಿಗಲ್ಲ. ಇನ್ಫ್ಯಾಕ್ಟ್ ಪಾಪ ಪುಟಾಣಿ ಮಕ್ಕಳುಗಳಿಗೆ ಅದು ಒಂಥರ ತಾಯಿ ಮಾಡ್ತಕ್ಕಂಥದ್ದು ಅದು ಅಷ್ಟೊಂದು ಗೊತ್ತೂ ಆಗಲ್ಲ ಆ ಏಜ್ ಅಲ್ಲಿ. ಮುಂದೆ ಅವ್ರಿಗೆ ಗೊತ್ತಾಗತ್ತೆ, ಬಟ್ ಅಷ್ಟೊತ್ತಿಗೆ ಅವ್ರು ಹೇಳ್ತಕ್ಕಂಥದ್ದು ಸ್ಥಿತಿ ಇರಲ್ಲ. ಹೇಳಿದ್ರೂ ಅದು ಅರ್ಥ ಮಾಡ್ಕೊಳ್ಳೋಕಂಥದ್ದು ಆ ತಾಯಿಗೂ ಅನ್ಸ್ಬೋದು, ಬಟ್ ಮತ್ತೆ ವಾಪಸ್ ಹೋಗೋಕೆ ಆಗಲ್ಲ ಆ ಏಜಿಗೆ. ಸೊ ಈ ತರ ಏನಂದ್ರೆ ಸಮಾರಂಭಗಳು, ಈ ತರ ಅವಕಾಶಗಳು ಸಿಕ್ಕಾಗೆ ನಮ್ಮ ಕರ್ತವ್ಯ, ಇವಾಗ ಜೆನ್ಸಿ ಅಂತ ಸರ್ ಹೇಳ್ತಿರೋ ಅವಾಗೆ, ಈಗಿನ ಜನರೇಷನ್ಗೆ ಎಲ್ಲ ಸಿಗ್ತದೆ ಕೈಗೆ. ಸೊ ಯಾರು ಮುಂದಿರ್ತಾರೆ ಅವ್ರ ಬಗ್ಗೆ ಗಮನ ಇರಲ್ಲ, ದೂರದಿದ್ದು ಬೇಕು ಅಂತ ಅನ್ಸ್ತಾ ಇರುತ್ತೆ. ಸಿಕ್ಕಾದ ಕೂಡ ಯಾರ ಮೇಲೂ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಹೋಗಾದ ಕೂಡ ಇಂಪಾರ್ಟೆನ್ಸ್ ಬರುತ್ತೆ ಅದರದ್ದು. ಸೊ ಈ ಟೈಮಲ್ಲಿ ನಾವು ಮಕ್ಕಳಿಗೆ ಏನಂತ ಅರ್ಥ ಮಾಡಿಸ್ಕೋಬೇಕಂದ್ರೆ, ಇರೋರನ್ನ ಸ್ವಲ್ಪ ಜಾಸ್ತಿ ಗಮನ ಕೊಟ್ಬಿಟ್ಟು ಅವ್ರ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಅದೇ ತರ ಎಲ್ಲರಕ್ಕಿಂತ ಇಂಪಾರ್ಟೆಂಟ್ ತಾಯಿ, ಗೊತ್ತಿರೋದೇ ವಿಷಯ ಎಲ್ಲ, ಬಟ್ ಮಕ್ಕಳಿಗೆ ಅದು ಅರ್ಥ ಮಾಡಿಸ್ಬೇಕು. ನಾವು ಅದು ಅರ್ಥ ಮಾಡಿಸ್ಬೇಕಂದ್ರೆ ಆಸ್ ಎ ಫ್ಯಾಮಿಲಿ ಮಾಡಿಸ್ಬೇಕು. ಬಟ್ ಮಾಡಿಸ್ತಕ್ಕಂಥ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ ಇವಾಗ. ತಂದೆನೂ ಬಿಸಿ, ತಾಯಿನೂ ಬಿಸಿ, ಅಪ್ಪ ಅಮ್ಮ ಅಂದ್ರೆ ಅಜ್ಜಿ ತಾತ ಇದ್ರೆ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೂ ಏನಾಗ್ತಿರುತ್ತೆ, ಅದು ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ. ಗ್ರೀಟಿಂಗ್ಸ್ ಕೊಟ್ಬಿಟ್ಟು ಅಥವಾ ನಿಮಗೆ ವಿಶ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾರೆ. ಫಾದರ್ಸ್ ಡೇ ದಿವಸ ಗ್ರೀಟಿಂಗ್ಸ್ ಕೊಟ್ಟು ಸುಮ್ಮನೆ ಬಿಡ್ತಾರೆ. ಬಟ್ ನಮ್ಮ ಒಂದು ಸಂಸ್ಕೃತಿನ ನಾವು ಬಿಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ, ಈ ಒಂದು ಮಾತೃಗಳಿಗೆ ಗೌರವವನ್ನು ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಟೀಚರ್ಸ್ಗಳು ಪ್ರಪೋಸಲ್ ತಂದಾಗ ನನಗೆ ಎಲ್ಲೋ ಒಂದು ಕಡೆ ಖುಷಿ ಆಯಿತು. ಹೌದು, ಇದೊಂದು ಮಾಡಬೇಕು ನಮ್ಮ ಸ್ಕೂಲ್ನಲ್ಲಿ ಅಂತ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮದ ತಯಾರಿ ಮಾಡಬೇಕಾದ್ರೆ ನಮಗೆ ಜ್ಞಾಪಕಕ್ಕೆ ಬಂದಿದ್ದು ವಿನಯ್ ಸರ್ ಮತ್ತೆ ನಮ್ಮ ಸಾಹಿತ್ಯ ಮೇಡಮ್ ಅವರು. ಅವ್ರನ್ನೂ ಒಂದ್ಸಲ ಹಬ್ಬದ ಒಂದು ಸಹಯೋಗ ಇರಲಿ ಅಂತ ಕೊಡ್ತೇನೆ. ಯಾಕೆ ಅಂದ್ರೆ ನಾವೆಲ್ಲ ಟೆಲಿಗ್ರಾಮ್ ನೋಡಿದೀವಿ, ಲ್ಯಾಂಡ್ಲೈನ್ ಫೋನ್ ನೋಡಿದೀವಿ, ಮೊಬೈಲ್ ಫೋನ್ ನೋಡಿದೀವಿ. ಹೌದೋ ಅಲ್ಲ? ಎಷ್ಟು ಜನ ಟೆಲಿಗ್ರಾಮ್ ನೋಡಿದ್ರೆ ಕೈ ಎತ್ತಿ? ಪೇರೆಂಟ್ಸ್ಗಳು ಟೆಲಿಗ್ರಾಮ್ ಮೆಸೇಜ್ ಕಳಿಸ್ತಾ ಇದ್ರಲ್ಲ ಪೋಸ್ಟ್ ಆಫೀಸಿಂದ ಏನಾದ್ರು ಎಮರ್ಜೆನ್ಸೀಸ್ ಇದ್ದಾಗ, ಎಷ್ಟು ಜನ ಟೆಲಿಗ್ರಾಮ್ ಬಗ್ಗೆ ಗೊತ್ತು? ದಯವಿಟ್ಟು ಕೈ ಎತ್ತಿ. ಓಕೆ, ಲ್ಯಾಂಡ್ಲೈನ್ ಫೋನ್ ಎಷ್ಟು ಜನ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದ್ದೀರಾ? ದಯವಿಟ್ಟು ಕೈ ಎತ್ತಿ. ಮೊಬೈಲ್ ಫೋನ್ಸ್ ಎಷ್ಟು ಜನ ಯೂಸ್ ಮಾಡ್ತಿದ್ದೀರಾ? ದಯವಿಟ್ಟು ಕೈ ಎತ್ತಿ. ಖುಷಿ ಆಗ್ತಾ ಇದೆಯಾ ನಿಮ್ಗೆ? ನಾವೆಲ್ಲ 3 ಜನರೇಷನ್ ನೋಡಿದೀವಿ ಅಂತ ಅಲ್ವಾ? ಬಟ್ ಈಗಿನ ಮಕ್ಕಳು ಜನರೇಷನ್ ಝೆಡ್ ಅಂತ ಕರಿತಾ ಇದ್ದಾರೆ, ಝೆಟಾ ಅಂತ. ನಾವೆಲ್ಲ ಆಲ್ಫಾ, ನಾವೆಲ್ಲ ಜನರೇಷನ್ ಆಲ್ಫಾ ಅಂತ. ಈ ಝೆಟಾ ಜನರೇಷನ್ ಏನಪ್ಪಾ ಅಂತಂದ್ರೆ, ಮಗು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಡಿಜಿಟಲೈಸೇಷನ್ ಮಾಡ್ಕೊಂಡು ಗರ್ಭಾವಸ್ಥೆ ಬಂದಿರುತ್ತೆ. ಮಗು ಹುಟ್ಟಾಗ್ಲೂ ಡಿಜಿಟಲೈಸೇಷನ್, ಸಾಯ್ಬೇಕಾದ್ರೂ ಡಿಜಿಟಲೈಸೇಷನ್. ಅಂದ್ರೆ ಡಿಜಿಟಲ್ ಇಲ್ಲದೆ ಆ ಮಗುಗೆ ಜೀವನ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. There is no perfect child, there is no perfect mother. We cannot reach to that perfection. But ನಾವೆಲ್ಲ ತಾಯಂದ್ರು ಸಹ ಪ್ರತಿದಿನ ನಮ್ಮ ಮಕ್ಳಿಗೆ ಬೆಸ್ಟ್ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದೀವಿ, ಅದಂತೂ ಸತ್ಯ. ಬಟ್ ನಾನ್ ಬೆಳೆಸೋ ರೀತಿ ಬೇರೆ ಇರ್ಬೋದು, ನೀವು ಬೆಳೆಸೋ ರೀತಿ ಬೇರೆ ಇರ್ಬೋದು. ಬಟ್ ಕೆಲವೊಂದು ಟೆಕ್ನಿಕ್ ಖಂಡಿತ ಇರುತ್ತೆ ಬೇಸ್ಡ್ ಆನ್ ದ ಚೈಲ್ಡ್ ಬ್ರೈನ್. ಯಾಕಿರುತ್ತೆ? ಬಿಕಾಸ್ ಏನಂದ್ರೆ ಪ್ರತಿಯೊಂದು ಮಗುನು ಯೂನಿಕ್ ಆಗಿರುತ್ತೆ, ಪ್ರತಿಯೊಂದು ತಾಯಿನೂ ಯೂನಿಕ್ ಆಗಿರ್ತಾಳೆ. ನಾವು ಒಂದು ಮೀನಿಗೆ ಒಂದು ಆನೆಯನ್ನ ಕಂಪೇರ್ ಮಾಡಕ್ಕಾಗಲ್ಲ. ಅದೇ ರೀತಿ ನನ್ ಮಗುನ ಇನ್ನೊಬ್ರು ಮಗು ಕಂಪೇರ್ ಮಾಡಿ ನಾವು ಹೇಳೋದಕ್ಕಾಗಲ್ಲ. ಇವ್ನು ಈ ತರ ಮಾಡ್ತಿದ್ದಾನೆ, ಇವ್ಳು ಚೆನ್ನಾಗಿ ಓದ್ತಾಳೆ, ಅವ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಒಂದೊಂದ್ ಮಗುಗೂ ಒಂದೊಂದ್ ಸ್ಕಿಲ್ಸ್ ಅಲ್ಲಿ ದೇ ವಿಲ್ ಬಿ ಬೆಟರ್ ದ್ಯಾನ್ ಅದರ್ ಚೈಲ್ಡ್. ಸೊ ನಾವ್ ಯಾವತ್ತು ನಮ್ಮ ಮಕ್ಳನ್ನ ಇನ್ನೊಬ್ರು ಮಕ್ಳ ಜೊತೆ ಕಂಪೇರ್ ಮಾಡಬಾರ್ದು. ಮೊದಲನೇ ವಿಷಯ ಇದು ತುಂಬಾ ನೆನ್ಪಿಟ್ಕೋಬೇಕು ತಾಯಂದ್ರು. ನಾವು ರೇಸ್ ಅಲ್ಲಿ ರನ್ ಮಾಡೋದ್ ಬೇಡ, ಆರಾಮಾಗಿ ಖುಷಿಯಾಗಿ ಜಾಯ್ಫುಲ್ ಲೈಫ್ ನ ಕೊಡೋಣ.
ಅಂಡ್ ಇಲ್ಲಿರೋ ತಾಯಂದ್ರು ಮತ್ತೆ ಇನ್ಕ್ಲೂಡಿಂಗ್ ಮೀ ನಾವೆಲ್ಲರೂ ಆಲ್ಮೋಸ್ಟ್ ಲೆಸ್ ದೆನ್ 5 ಇಯರ್ಸ್ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಫ್ರಮ್ ದ ಸೈನ್ಸ್ ಬೇಸಿಸ್ ನಾವೇನ್ ನೆನ್ಪಿಟ್ಕೋಬೇಕಂದ್ರೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಈ ಜಾಗದಲ್ಲಿರೋ ಬ್ರೈನ್ ಇದು ಡೆವಲಪ್ ಆಗಕ್ಕೆ ಕಂಪ್ಲೀಟ್ ಆಗಿ 25 ಇಯರ್ಸ್ ವರೆಗೂ ಬೇಕು. ಅದು ಎಮೋಷನಲ್ ಕೋಶೆಂಟ್ ಅಂದ್ರೆ ನಮ್ಮಲ್ಲಿರೋ ಆಂಗರ್, ಸ್ಯಾಡ್ನೆಸ್, ಏನಾದ್ರೂ ಡಿಸಿಷನ್ ತಗೋಬೇಕಂದ್ರೆ ಆ ಬ್ರೈನ್ ತುಂಬಾ ಮುಖ್ಯ ಆಗುತ್ತೆ. ಎಸ್ಪೆಷಲಿ ಮಕ್ಕಳು ಲೆಸ್ ದೆನ್ 5 ಇಯರ್ಸ್ ಇದ್ದಾಗ ಅವರಲ್ಲಿ ಕೋಪ ಆಗ್ಲಿ, ಏನಾದ್ರೂ ದುಃಖ ಆಗ್ಲಿ, ಯಾವುದೇ ಒಂದು ಎಮೋಷನ್ ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಮತ್ತೆ ಅದನ್ನ ಹೇಗೆ ರೆಗ್ಯುಲೇಟ್ ಮಾಡ್ಬೇಕು. ನನಗೆ ಕೋಪ ಆದ್ರೆ ಐ ನೋ ಹೌ ಟು ರೆಗ್ಯುಲೇಟ್ ಮೈ ಎಮೋಷನ್ ಇನ್ ಫ್ರಂಟ್ ಆಫ್ ಅದರ್ಸ್, ಬಟ್ ಆ ರೆಗ್ಯುಲೇಷನ್ ಮಕ್ಳಿಗೆ ಬಂದಿರಲ್ಲ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ವರ್ತಮಾನ್ ಪಬ್ಲಿಕ್ ಶಾಲೆಯಲ್ಲಿ ಮಾತೃ ಸತ್ಕಾರ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ. ಮೊದಲಿಗೆ ತಾಯಿಯ ಬಗ್ಗೆ ಒಂದೆರಡು ಮಾತನಾಡಬೇಕೆಂದು ಇಷ್ಟಪಡುತ್ತೇನೆ. ನನ್ನ ಅಮ್ಮ ನನಗೆ ದೊಡ್ಡ ಶಕ್ತಿ. ಯಾವುದೇ ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ವರ್ತಿಸಿ ಧೈರ್ಯ ತುಂಬುತ್ತಾಳೆ. ಅವಳು ಅತ್ಯುತ್ತಮ ಮಾನಸಿಕ ಓದುವ ಪಾಲುದಾರ. ಮನೆ ಜವಾಬ್ದಾರಿಯಲ್ಲಿ ಪರಿಣಿತಳು. ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ಮಾರ್ಗವನ್ನು ತೋರಿಸುತ್ತಾಳೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಾವು ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸುತ್ತೇವೆ ಅದನ್ನು ನಾವು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ತಾಯಂದಿರಿಗೂ ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಕಾರ್ಯದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ಸಹ ನಾವು ನಮ್ಮ ಮಕ್ಕಳನ್ನು ನಮ್ಮ ಸಮಯವನ್ನು ನಾವು ಕೊಟ್ಟು ಅವರಿಗೆ ತಕ್ಕಂಥ ಪ್ರಾಮಾಣಿಕತೆ, ಸಮಯ ಪಾಲನೆ, ಒಳ್ಳೆಯ ನೀತಿ ಸಂಸ್ಕಾರ ಕೊಟ್ಟರೆ ಮಾತ್ರ ನಮ್ಮ ಮಗು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ನಮ್ಮ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಮಾಜ ಬೆಳೆಸುವುದಕ್ಕೆ, ಒಳ್ಳೆಯ ಮನೆಯನ್ನು ಕಟ್ಟುವುದಕ್ಕೆ ಒಂದು ಒಳ್ಳೆಯ ಸಲಹೆ ಆಗುತ್ತದೆ.